ಇದ್ರಾಗ ಅವನ್ನೆಲ್ಲ ಇನ್ನು 3 ತಿಂಗಳೈತಿ, ಜಿಮ್ ಕಳಿಸ್ತೀವಿ, ಜಿಮ್ನಾಗ ಓಡಾಡ ಅಂತ ಹೇಳ್ತೀವಿ. ಹಾಯ್ ಪ್ಯಾಟ ಕೊಲ್ಲಾಪುರ ಮಿಲ್ಕ್ ಕುಡಿ ಅಂತ ಹೇಳ್ತೀವಿ ಅವನಿಗೆ. 100% ಹೆಲ್ಪ್ ಆಗುತ್ತೆ. ಹೇಳಿದೀವಿ. ಈಗ ನಾವು ನಮ್ಮ ಲಿಸ್ಟಲ್ಲಿ ನಾವೆಲ್ಲ ಜಿಲ್ಲಾ ಇನ್ನೊಂದು ಸಾರಿ ಫೈನಲ್ ಕೂಡಿ ಒಬ್ಬರನ್ನ ಹೇಳ್ತೀವಿ ಇಂಥವ್ರನ್ನತ್ತ, ಅವ್ರಿಗೆ ಅಡ್ವಾನ್ಸ್ ಆಗಿ ಹೇಳ್ತೀವಿ ಕೆಲಸ ಮಾಡಲಿಕ್ಕೆ. ಹೈಕಮಾಂಡ್ ಒಪ್ಪಿಗೆ ತೊಗೊಳ್ತೀವಿ. ಇಲ್ಲ, ಅರ್ಜಿ ಕೊಡಬೇಕಲ್ಲ, ಅರ್ಜಿ ಕೊಡೋದು ನಮಗೆ ಹೆಂಗೆ ಗೊತ್ತಾಗಬೇಕು? ಕರೆಕ್ಟ್. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಕುರುಬ ಸಮುದಾಯಕ್ಕೆ ಲೆಕ್ಕಾಚಾರ ಜೊತೆಗೆ ತಾವು ಹೇಳಿಕೆಯನ್ನು ಕೊಟ್ಟಿದ್ರಿ. ಈಗ ಒಂದು ಜಾತಿಯುವಂತ ಅಭ್ಯರ್ಥಿಗೂ ಅದು ಸಿಗುವಂತ ಸಾಧ್ಯತೆ, ಯಾಕಂದ್ರೆ ಜಾತಿ ನೋಡಿದ್ರೆ ಯಾರು ಗೆಲ್ತಾರೋ ಅವ್ರಿಗೆ ಸಿಗಂಗಿಲ್ಲ, ಜಾತಿಯಿಂದ ಸಿಗ್ತದೆ. ನಾನು ಸೆಪ್ಪಡದಲ್ಲಿ ಭಾಷಣ ಮಾಡಿದ್ದು ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಸೆಪ್ಪಡ ಭಾಷೆಯಲ್ಲಿ ಕುರುಬರು ಅಷ್ಟು ಪ್ರಬಲ ಇರಬೇಕು, ಎಲ್ಲ ರೀತಿ ಇದ್ದರೆ ಚಿಂತನೆ ಇದೆ ಅಂತ ಹೇಳಿದ್ದೀವಿ. ಕೊಡ್ತು ಅಂತ ಹೇಳಿಲ್ಲ. ಈಗ ಅವ್ರನ್ನು 2 ಅರ್ಜಿ ಕೊಟ್ಟಿದ್ದಾರೆ ಕುರುಬರಲ್ಲಿ. ಅವ್ರನ್ನ ಕರೆಸ್ತೀವಿ, ಅವ್ರ ಸಮುದಾಯಕ್ಕೆ ಕರೆಸ್ತೀವಿ. ಅವ್ರು ಎಷ್ಟು ಅವ್ರಿಗೆ ಬ್ಯಾಕ್ ಮಾಡ್ತಾರೆ ಚರ್ಚೆ ಮಾಡ್ತೀವಿ.